ಪ್ರೊಸೀಡಿಂಗ್ಸ್ ಅಲ್ಲಿ ಮಾಡಿಬಿಡಿ. ಇವತ್ತಿಂದ ಯಾವುದು ಫಾರೆಸ್ಟ್ ಲ್ಯಾಂಡ್ ಒಂದು ತಗೊಳಂಗಿಲ್ಲ, ಯಾವುದು ಒಂದೇ ರೈತರದ್ದು ಯಾವುದು ಒಪ್ಪಿಸಂಗಿಲ್ಲ. DC ಅವರು ಅಧ್ಯಕ್ಷರ ಇದಕ್ಕೆ. ಹೂ ಇಸ್ ದ ಚೇರ್ಮನ್ ಫಾರ್ ಇಟ್? ಯು ಆರ್ ದ ಚೇರ್ಮನ್ ಅಂಡ್ DFO is a member secretary. You sit with the member secretary and all your members sit together, ಫೈನಲ್ ಮಾಡಿ SIT ಕಳಿಸಿ ಸ್ಟೇಟ್. ಅದ ತನಕ ಯಾವುದು ಮುಟ್ಟಂಗಿಲ್ಲ DC ಅವರ. ಈಗ ದಿನಾಂಕ 27/10/2025 ಆಗಿರುವಂಥದ್ದು ಸುತ್ತೋಲೆ. ಪ್ರತಿ ಪ್ಯಾರಾಗ್ರಾಫ್ ಅಲ್ಲಿ ಇಲ್ಲಿ ಹೇಳಿದ್ದಾರೆ, ಸೂಕ್ತ ಶಿಫಾರಸಿನೊಂದಿಗೆ ರಾಜ್ಯ ಮಟ್ಟದ ವಿಶೇಷ ತನಿಖಾ ತಂಡಕ್ಕೆ ಸಲ್ಲಿಸತಕ್ಕದ್ದು. ಎವ್ರಿ ಪ್ಯಾರಾ ನಂಬರ್ 2, ಪ್ಯಾರಾ ನಂಬರ್ 1, ಪ್ಯಾರಾ ನಂಬರ್ 3, ನೀವು ಎಂಥದ್ದು 1980 ಅದು ಬಿಡಿ, ಪ್ಯಾರಾ ನಂಬರ್ 5, ಪ್ಯಾರಾ ನಂಬರ್ 6, ಪ್ಯಾರಾ ನಂಬರ್ 7, ಪ್ಯಾರಾ ನಂಬರ್ 8 ಎಲ್ಲಾನು ಪ್ರತಿ ಇದರಲ್ಲಿ ರಾಜ್ಯ ಮಟ್ಟದ ಅಪ್ ಟು 10 ಪ್ಯಾರಾಗ್ರಾಫಲ್ಲಿ 9 ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ, ರಾಜ್ಯ ಮಟ್ಟದ ತನಿಖಾ ತಂಡಕ್ಕೆ ನಿಮ್ಮ ರಿಪೋರ್ಟ್ಸ್ ಅನ್ನ ಸಲ್ಲಿಸತಕ್ಕದ್ದು. ದಿಸ್ ಇಸ್ ನಂಬರ್ 1. ನಂಬರ್ 2, ದ ಗೌರ್ಮೆಂಟ್ ಆರ್ಡರ್ ಆಫ್ ಡೇಟ್ 13/3/2015. ಸೇಮ್ ಇವರೇ, ಇವರು ಯಾರು? ಇವರು ಸಾಯಿಬಾಬಾ ಅಂತ, ಅವಾಗ ಸರ್ಕಾರದ ಕಾರ್ಯದರ್ಶಿ, ಸೆಕ್ರೆಟರಿ, PCC ಅಪ್ಪ. ಇವರೊಂದು ಆದೇಶ ಮಾಡಿದ್ದಾರೆ, ಅರಣ್ಯ ಒತ್ತುವರಿ ಮತ್ತು ಆತನ ಪಟ್ಟಾ ಜಮೀನು ಸೇರಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. 3 ಎಕರೆಗಿಂತ ಕಡಿಮೆ ಇರುವ ಅರಣ್ಯ ಒತ್ತುವರಿದಾರರನ್ನು ಒಕ್ಕಲೆಬ್ಬಿಸಬಾರದು ಎಂಬುದರ ಬಗ್ಗೆ ಇಟ್ಸ್ ಎ ಕ್ಲಿಯರ್ ಆರ್ಡರ್ ಇಸ್ ದೇರ್. ಓದಿದ್ದೀರಾ ಇದು? ಮತ್ತೆ ಯಾಕೆ 3 ಎಕರೆ ಒಳಗಡೆ ಒಕ್ಕಲೆಬ್ಬಿಸ್ತೀರ? ಇಲ್ಲಿ ನಿಮ್ಮ ಆರ್ಡರ್ ಮತ್ತೆ ಏನಾಯ್ತು? 2015, 2025 ಎವ್ರಿ ಆರ್ಡರ್ಸ್ ಏನಿದ್ರೂ ನೀವು ಫಸ್ಟ್ ಆರ್ಡರ್ 2015 ಆಗಿರುವಂಥದ್ದು 3 ಎಕರೆಗೆ ಒಳಗಡೆ ಇದ್ದರೆ ಅದನ್ನು ಒಕ್ಕಲೆಬ್ಬಿಸಬಾರ್ದು ಅಂತ ಇದೆ. ಲೇಟೆಸ್ಟ್ ಆರ್ಡರ್ ಏನಾದರೂ ವಾಟೆವರ್ ಅದನ್ನು ಮಾಡಿದರೆ, ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ನೀವು ಸ್ಟೇಟ್ ಲೆವೆಲ್ SIT ಕಳಿಸ್ಬಾರ್ದು. ನೀವು ಯಾವುದೇ ರೈತರಿಗೆ ಡಿಸ್ಟರ್ಬ್ ಮಾಡಲ್ಲ. ಯು ಕ್ಯಾನ್ ರೈಟ್ ದ ರಿಪೋರ್ಟ್, ಯು ಸಿಟ್ ವಿತ್ ದ ಡೆಪ್ಟಿ ಕಮಿಷನರ್, ಸಿಟ್ ವಿತ್ ದ SP, ನಿಮ್ಮ ಯಾರು RFOs ಎಲ್ಲ ಕರೀರಿ, ಕುಡಿಸ್ಕೊಂಡು ಅವ್ರ ಜೊತೆ ಜನಪ್ರತಿನಿಧಿಗಳ ಜೊತೆ ಮೀಟಿಂಗ್ ಮಾಡಿ ನಿಮ್ದು ಏನೇ ಶಿಫಾರಸು ಇದ್ರೂ, ಸಪೋಸ್ ಇದು ಫಾರೆಸ್ಟ್ ಲ್ಯಾಂಡ್ ಅಂತ ಇದ್ದರೆ ಇದನ್ನು ಬರೀರಿ, ಯು ರೈಟ್ ಇಟ್ ಟು ದ ಸ್ಟೇಟ್ ಕಮಿಟಿ. ಅಲ್ಲಿ ತನಕ ನೀವೇನು ಒಕ್ಕಲೆಬ್ಬಿಸೋದು, ಲ್ಯಾಂಡ್ ಆರ್ಡ್ರು ಪ್ರಾಬ್ಲಮ್ ಮಾಡೋಕ್ಕೆ ಹೋಗಬೇಡಿ. ಮೊದಲನೇ ಕೋಲಾರ ಜಿಲ್ಲೆ ಭಾಳ ಸೂಕ್ಷ್ಮ ಜಿಲ್ಲೆ, ಭಾಳಷ್ಟು ದೊಡ್ಡ ಹೋರಾಟಗಾರರು ಹುಟ್ಟಿರುವಂಥ ಜಾಗ. ಫಸ್ಟ್ ಚೀಫ್ ಮಿನಿಸ್ಟರ್ ಇಲ್ಲಿನವರೇ ಸತತ ಹೋರಾಟಗಳು ಮಾಡ್ಕೊಂಡು ಬಂದು ಇಲ್ಲೆಲ್ಲ ಕ್ರಾಂತಿಗಳಾಗೋಗಿದೆ. ಹೊಸ ಪ್ರಯೋಗಗಳು ಮಾಡಬೇಡಿ, ಕಾನೂನು ಏನಿದೆ ಅದರ ಪ್ರಕಾರ ಹೇಳ್ಬೇಡಿ. ಗ್ರಾಂಟ್ ಇಲ್ದಿರೋಂಥ ರೇಟ್ ಟು ದ SIT. ನೋ ಇಲ್ಲಿ ಹಾಕಿಲ್ಲಮ್ಮ, ಹಂಗಂತ ಇಲ್ಲ ಹಾಕಿದ್ಯಮ್ಮ, ಗ್ರಾಂಟ್ ಹಾಕಿಲ್ಲ ಅಂತ ಹೇಳಿ. ಅದು ಅವರಿಗೆ ಲೈವ್ಲಿಹುಡ್ ಆಗಿದೆ. ಇಲ್ಲ ರೂಪಾ, ಆ ಎಮ್ಮನ್ ಕ್ವಶನ್ ನಾನು ಆನ್ಸರ್ ಹೇಳ್ತೀನಿ ರೂಪಾ. ಇಲ್ಲ ರೂಪಾ, ಅಲ್ಲ ರೂಪಾ, ಗ್ರಾಂಟ್ ಆಗಿಲ್ಲ. ಇಲ್ಲೇ ಐತಮ್ಮ, ಇಲ್ಲೇ ಐತೆ ನೋಡಿ. ಇಲ್ಲೇ ಇದು 1980ರ ನಂತರದಲ್ಲಿ ಅಧಿಸೂಚಿತ ಅರಣ್ಯ ಪ್ರದೇಶಗಳಲ್ಲಿ ಮಾಡಲಾದ ಎಲ್ಲಾ ಮಂಜೂರಾತಿಗಳು ಕಾನೂನು ಬಾಹಿರ. ಐ ಅಕ್ಸೆಪ್ಟ್. ಕೇಳಿ, ಅದನ್ನು ಬರೀರಿ SITಗೆ. ಲೆಟ್ ದಮ್ ಟೇಕ್ ಎ ಕಾಲ್. ಯು ಹ್ಯಾವ್ ಟು ಮೇಕ್ ಎ ಲಿಸ್ಟ್ ಫಸ್ಟ್. ಹೌದ್ರಿ, ನಿಮ್ಗೆ ಅಧಿಕಾರ ಇಲ್ಲ ರೀ. ಡೆಪ್ಟಿ ಕಮಿಷನರು, DC ಸಾಹೇಬ್ರೆ, ನಿಮ್ಗೂ ಅಧಿಕಾರ ಇಲ್ಲ. ನಿಮ್ ಮೇಡಮ್ ಯಾರು DFO ಮೇಡಮ್, ಅವ್ರಿಗೂ ಅಧಿಕಾರ ಇಲ್ಲ. SIT ಕಮಿಟಿ ಸ್ಟೇಟ್ ಲೆವೆಲ್ ಕಮಿಟಿ ಇದೆ. ನನ್ನ ಪ್ರಕಾರ ಚೀಫ್ ಸೆಕ್ರೆಟರಿ, CCF ಎಲ್ಲ ಕೂತ್ಕೋತಾರೆ. ಡೋಂಟ್ ನೋ, CCF ಎಲ್ಲ ಕೂತ್ಕೋತಾರೆ. ಲೆಟ್ ದಮ್ ಟೇಕ್ ಎ ಕಾಲ್. ಯಾವ ತಪ್ಪು ಅಂದ್ರೆ ಅವ್ರು ಮಾಡಲಿ. ಬಟ್ ಇಲ್ಲಿ ನೋಡ್ರಿ, DC ಅವರೇ, SP ಅವರೇ ಮತ್ತು DFO ಅವರೇ, ಯಾವುದನ್ನು ನೀವು ಸ್ಟೇಟ್ SIT ಕಮಿಟಿಗೆ ಒಪ್ಪಿಸಲಾರ್ದೆ ನೀವು ಯಾವುದೇ ಒತ್ತುವರಿದಾರರು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ನನಗೆ ಗೊತ್ತಿಲ್ಲ ಅವ್ರು ಒತ್ತುವರಿದಾರರು ಅಥವಾ ಒರಿಜಿನಲ್ ಗೊತ್ತಿಲ್ಲ, ಅವರು ನೀವು ತೆರವುಗೊಳಿಸೋ ಆಗಿಲ್ಲ.
ಇಂಡಿವಿಜುವಲ್ ಆಗಿ ಅದು ಒಂದೇ ಇಲಾಖೆ ತೆರವು ಮಾಡೋಂಗಿಲ್ಲ. ಯು ಹ್ಯಾವ್ ಟು ಸಿಟ್ ವಿತ್ ರೆವೆನ್ಯೂ ಹೌದಮ್ಮ. ಡಿಪಾರ್ಟ್ಮೆಂಟ್. ತುಂಬಾ ಕ್ಲಾರಿಫಿಕೇಶನ್. ಬೇರೆ ಯಾರು ಹೋಗ್ತಾ ಇಲ್ಲ ರೂಪಾ, ಬೇರೆ ಯಾರು ಹೋಗ್ತಾ ಇಲ್ಲ, ಅವರೇ ಹೋಗ್ತಾ ಇರೋದು. ಗ್ರಾಂಟ್ ಆಗಿದ್ರು ಕೂಡ ಮತ್ತೆ ಇನ್ನೊಂದು ನೋಟಿಫಿಕೇಶನ್ ಬಂದಿದೆ, ಇನ್ನೊಂದು ಅದಾದ್ಮೇಲೆ ಆರ್ಡರ್ ಬಂದಿದೆ. 2 acres 3 acres ವರೆಗೂ ಅವ್ರನ್ನ ಅಟ್ ಲೀಸ್ಟ್ ನೀವು ಅವ್ರಿಗೆ ಬ್ರೀತಿಂಗ್ ಪೀರಿಯಡ್ ಕೊಡ್ತಿಲ್ಲ. ಗವರ್ಮೆಂಟ್ ಗೆ ಏನ್ ಸ್ಟ್ಯಾಂಡ್ ತಗೋಬೇಕು ಅಂತ ಕ್ಲಾರಿಫಿಕೇಶನ್ ಹೋಗೋಕ್ ಮುಂಚೆನೆ ಅವ್ರನ್ನ ಅಲ್ಲಿಂದ ಒಕ್ಲೆಬ್ಸಿದ್ರೆ ಅವ್ರು ಏನಾಗ್ತಾರೆ? ಏನೋ ಬೇರೆ ಸೋರ್ಸ್ ಆಫ್ ಈಗ DF4 ಅರ್ಥ ಆಯ್ತಾ? DF4 ಇದು ಕ್ಲಿಯರ್, ಇಟ್ಸ್ ಕ್ಲಿಸ್ಟಲ್ ಕ್ಲಿಯರ್. ನಿಮ್ದು ಏನಿದೆ ಅಭಿಪ್ರಾಯ ನೀವು ಡೆಪ್ಟಿ ಕಮಿಷನರ್ ಹತ್ರ ಕೂತ್ಕೋಬೇಕು. ಸೆಕ್ರೆಟರಿ ಮೇಡಮ್ ಕರೀರಿ, ಜನಪ್ರತಿನಿಧಿಗಳು ಯಾರಿದ್ದಾರೆ MLA MLCs ಕರೀರಿ, ಅವ್ರ ಮುಖಾಂತರ ಸಭೆ ಮಾಡಿ ನೀವು ಒಂದು ಲಿಸ್ಟ್ ಕಳಿಸ್ಕೊಡಿ. ಯು ಸೆಂಡ್ ಇಟ್ ಟು ದಿ ಸ್ಟೇಟ್ SIT. ಅಲ್ಲಿ ತನಕ ಯಾವುದು ಎಸ್ ಫಾರೆಸ್ಟ್ ಇಂದ ಅವರು ಕೊಡಬೇಕು, ತಹಶೀಲ್ದಾರು ಕೊಡಬೇಕು, ಇವರು ಕೊಡಬೇಕು, ರೆವಿನ್ಯೂ ಆ್ಯಂಡ್ ಇವರು ಫಾರೆಸ್ಟು. ಸಾಧ್ಯ ಆದರೆ ರೈತರುಗಳ ಹತ್ರ ಡಾಕ್ಯುಮೆಂಟ್ ತಗೊಳ್ಳಿ. ಇಫ್ ಯು ನೀಡೆಡ್ ಯು ಟೇಕ್ ದ ಡಾಕ್ಯುಮೆಂಟ್ ಫ್ರಮ್ ದೆಮ್. ವಸ್ತುಸ್ಥಿತಿ ಮಾಡಬೇಕು, ಸರ್ವೆ ಮಾಡಿ ಸ್ಟೇಟ್ ಲೆವೆಲ್ ಕಮಿಟಿ ಕರೆಸಿ. ಅಲ್ಲಿ ತನಕ ಯಾವುದೇ ಕೋಲಾರ ಜಿಲ್ಲೆ ಇಡೀ ಜಿಲ್ಲೆಯಲ್ಲಿ 1 ಎಕರೆ ನೀವು ಯಾವುದನ್ನು ರೈತರುಗಳ ಜಮೀನು ತಗೊಳಂಗಿಲ್ಲ ರೀ. ಒಬ್ಬ ರೈತನ್ನು ಅಂತ ಹೇಳಿ, ಒಬ್ಬ 1 ರೈತನು ಎಕರೆ ಇಡೀ ಇಡೀ ಜಿಲ್ಲೆಯಲ್ಲಿ ರೂಪಾಯಿ ಹೇಳ್ದಂಗೆ ರಿಪೀಟ್ ಮಾಡ್ಬಿಡ್ತೀನಿ. ಇಡೀ ಜಿಲ್ಲೆಯಲ್ಲಿ ಒಬ್ಬ ರೈತನಿಗೂ ನೀವು ಪ್ರಾಬ್ಲಮ್ ಮಾಡಂಗಿಲ್ಲ. SIT ಅಲ್ಲಿ ಫೈನಲ್ ಏನು ಮಾಡಿ ನೀವು ತಗೊಳ್ಳಿ ಅಂತ 1 ಎಕರೆ ಅಲ್ಲ 10,000 ಎಕರೆ ತಗೊಳ್ಳಿ ಮೈಂಡ್. ಯಾಕಂದರೆ ರೈತಗಳ ಜಮೀನಾಗ ಉಳಿಬೇಕು, ಸರ್ಕಾರದಾಗ ಉಳಿಬೇಕು. ಫೋರ್ಸ್ ಮಾಡಿ ನಾವು ಇದನ್ನು ಗಿಡ ನೆಡ್ತೀವಿ ಅಂತ ಹೇಳ್ತೀರಂತೆ. ವಯಸ್ಸೋರಿ ಅನಿಲ್ 1 ನಿಮಿಷ, ವಯಸ್ಸೋರಿ. ಈಗ ಅದ್ಯಾವುದೋ ಒತ್ತುವರಿ ತೆರವು ಮಾಡ್ಬಿಟ್ಟು ಹೋಗಿ ನಾವು ಗಿಡ ನೆಡಕ್ಕೆ ಹೋಗ್ತಿರಂತೆ. ವಯಸ್ಸೋರಿ ಏನಾಯ್ತು? ಏನು ಇವಾಗ ಇಲ್ದಿದ್ದು 3 ತಿಂಗಳು ಆದ್ರೆ ಆಯ್ತು, ಏನಾಯ್ತು? ಮಳೆ ಬರಲ್ಲ ಅಂತ ನಿಮ್ಮ ಅಧಿಕಾರಿಗಳು ಹೇಳ್ತಾರೆ. ಮಳೆ ಬರೋದೇ ಇಲ್ವಾ ಇನ್ನು ಜನ್ಮಕ್ಕೆ ರಾಜ್ಯದಲ್ಲಿ? ಬರೋ ವರ್ಷ ಬರ್ತೈತೆ, ಏನಾಯ್ತು? ನಮ್ಮವರ ತಾನೇ ಬೆಳ್ಕೊಂತಾನೆ, ಕಾಂಪ್ಲೆಕ್ಸ್ ಯಾರು ಕಟ್ಟಲ್ಲ. ಸ್ಟಡಿ ಟೂರ್ ಕಳಿಸಿ ಬಿಜಾಪುರ ಜಿಲ್ಲೆ ಹಿಂದೆ 10 years ಹಿಂದೆ ಏನಾಗಿತ್ತು, ಇವತ್ತು ಏನಾಗಿದೆ ಅಂತ ಒಂದು ಸ್ಟಡಿ ಟೂರ್ ಮಾಡಿ. ಏನಮ್ಮ, ಈಗ ಬಿಲ್ಡಿಂಗ್ ಏನು ಕಟ್ಟಲ್ಲ ತಾನೆ, ಬೆಳ್ಕೊಂಡೇ ತಿನ್ನೋದು. ಏನೈತೆ ಅದರಲ್ಲಿ? ನಿಮ್ಮ ಲ್ಯಾಂಡ್ ಇದ್ರೆ ನಿಮ್ಗೆ ಸಿಗ್ತದೆ, ಅವ್ರದ್ದಾದ್ರೆ ಅವ್ರದ್ದಾಗ್ತದೆ. ಅರ್ಜೆಂಟಾಗಿ ಹೋಗಿ ಇವತ್ತೇ ನಾನು ಗಿಡ ನೆಡಬೇಕು, ಇವತ್ತೇ ಸಸಿ ನೆಡಬೇಕು, ಇದ್ರ ನೋ ಯೂಸ್. ಡೋಂಟ್ ಡೂ ಇಟ್. DC ಅವರೇ ಅದು ನೋಡಿ, ಅದು ಯಾರು ಪ್ರೊಸೀಡಿಂಗ್ಸ್ ಯಾರು ಬರೀಕತ್ತವ್ರೆ, ಪ್ರೊಸೀಡಿಂಗ್ಸಲ್ಲಿ ಮಾಡಿಬಿಡಿ. ಇವತ್ತಿಂದ ಯಾವುದು ಫಾರೆಸ್ಟ್ ಲ್ಯಾಂಡ್ ಒಂದು ತಗೊಳಂಗಿಲ್ಲ, ಯಾವುದು ಒಂದೇ ರೈತರಿಂದು ಯಾವುದು ಒಕ್ಲೆಪ್ಸಂಗಿಲ್ಲ. DC ಅವರ ಅಧ್ಯಕ್ಷರ ಇದಕ್ಕೆ. ಹೂ ಇಸ್ ದ ಚೇರ್ಮನ್ ಫಾರ್ ಇಟ್? ಯು ಆರ್ ದ ಚೇರ್ಮನ್ ಅಂಡ್ DFO is a member secretary. You sit with the member secretary and all your members sit together, ಫೈನಲ್ ಮಾಡಿ SIT ಕಳಿಸಿ ಸ್ಟೇಟ್. ಅಲ್ಲಿ ತನಕ ಯಾವುದು ಮುಟ್ಟಂಗಿಲ್ಲ DC ಅವರೇ.